ಪಾವಗಡದ ಭರವಸೆ ನಾಯಕ ಆಶಾ ಕಿರಣ ಈಗಾಗಲೇ ಪಾವಗಡದ ಜನರ ಹಲವು ಸಮಸ್ಯೆಗಳನ್ನು ಆಲಿಸಿ ಕುಂದು ಕೊರತೆಗಳನ್ನು ಅವರು ಆಲಿಸ್ತಾ ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೆಲಸಗಳನ್ನು ಸಮೇತ ಮಾಡ್ತಿದ್ದಾರೆ. ಪಕ್ಷಾಂತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅವರೇ ನಮ್ಮ ಚೇತನ್ ಬಾಬು ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು ನಿಮ್ಮದು ಮೂಲ ಎಲ್ಲಿ ಬರುತ್ತೆ ಸರ್? ನಾವು ಮೂಲ ತುಮಕೂರು ಡಿಸ್ಟಿಕ್ ಅವರು, ಮಧುಗಿರಿ ತಾಲೂಕಿನಲ್ಲಿ ನಮ್ದು ಮೈದ್ನಳ್ಳಿ ಅಂತಿದೆ, ಆ ಗ್ರಾಮದವರು. ಹಿನ್ನೆಲೆ ಏನು ಸರ್? ಬಿಸ್ನೆಸ್ ಆಗಿರ್ಬೋದು ನಿಮ್ಮ? ನಾವು ಮೂಲತಃ ಬ್ಯಾಂಗ್ಳೂರಲ್ಲಿ ನಾನು ಡೆವಲಪರು. ಸುಮಾರು ಲೇಔಟ್ಸ್ ಮತ್ತು ಅಪಾರ್ಟ್ಮೆಂಟ್ಸ್, ವಿಲ್ಲಾಸ್ ಎಲ್ಲ ಮಾಡಿದ್ದೀನಿ. ಸಣ್ಣ ಪುಟ್ಟ ಬಿಸ್ನೆಸ್ಗಳೆಲ್ಲ ಬೆಂಗಳೂರಲ್ಲಿ. ನಂದು ಇಂಡಸ್ಟ್ರೀಸ್ ಇದೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ. ಅದೇ ನಂತರ ಸರ್ಜಾಪುರ ರೋಡು ಮತ್ತು ಸಿಲ್ಕ್ ಬೋರ್ಡ್ ಜಂಕ್ಷನಿಂದ ಸರ್ಜಾಪುರಕ್ಕೆ ಹೋಗತಕ್ಕಂಥ ರಸ್ತೆಯಲ್ಲಿ ಅಲ್ಲಿ ಸಹ ನಮ್ಮದು ಬಿಸ್ನೆಸ್ ಇದೆ. ಹೊಸೂರು ರೋಡು, ಹೊಸೂರು ಟು ಆನೇಕಲ್ ರೋಡು, ಈ ಭಾಗದಲ್ಲೆಲ್ಲ ಸಣ್ಣ ಪುಟ್ಟ ಕಾರ್ಖಾನೆಗಳೆಲ್ಲ ಇದಾವೆ. ಇವಾಗಲೇ ತುಂಬ ಜನರಿಗೆ ನೀವು ಇಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ದೀರಾ? 100% ಹೌದು. ಎಷ್ಟು ಜನ ಇರ್ಬೋದು ಸರ್ ಎಂಪ್ಲಾಯ್ಮೆಂಟ್? ನಮ್ಮಲ್ಲಿ ಆಲ್ಮೋಸ್ಟ್ ಇಲ್ಲೊಂದು ನಮ್ಮ ಕಂಪನಿಯಲ್ಲಿ ನಮ್ಮ ಸ್ಟಾಫೇ ಒಂದು 1500 ಮೆಂಬರ್ಸ್ ಇದ್ದಾರೆ ನಮ್ಮ ಕಂಪನಿಯಲ್ಲಿ ಸ್ಟಾಫ್. ಇದು ಬಿಟ್ಟು ನಮ್ಮ ಫ್ಯಾಕ್ಟ್ರಿನಲ್ಲೆಲ್ಲ ಗಾರ್ಮೆಂಟ್ಸ್ ಆಗಿರ್ಬೋದು, ಗ್ರಾನೈಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಇವರೆಲ್ಲ ಹಲವಾರು ಒಂದು 1500, 2000, 3000 ಜನವರೆಗೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಒಲವು ಹೇಗೆ ಸರ್ ನಿಮಗೆ? ಮೂಲತಃ ನೋಡಿ, ನಾವು ನಮ್ಮ ತಂದೆಯವರು ಆನೇಕಲ್ ಭಾಗದಲ್ಲಿ ಸಹ MLA ಕಂಟೆಸ್ಟ್ ಮಾಡಿದರು. ಅದಾದ ನಂತರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸತತವಾಗಿ ಕೋವಿಡ್ ಸಂದರ್ಭದಲ್ಲಿ 5 ವರ್ಷ ಕೆಲಸ ಮಾಡಿದ್ರು. ಅಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು, ನಮ್ಗೆ ಸಿಕ್ಕಿಲ್ಲ ಅಲ್ಲಿ. ಅದಾದ ನಂತರ ನಾವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದ್ವಿ ಅಲ್ಲಿ. ಹಂಗಾಗಿ ನಮ್ಗೆ ಅಲ್ಲಿ ರಾಜಕೀಯ ಕುಟುಂಬನೇ ಸರ್? 100% ಹೌದು. ನಾವು 2004ಇಂದನೂ ನಾವು ಪೊಲಿಟಿಕಲ್ ಜನರ ಸೇವೆಯಲ್ಲಿ ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀವಿ ಬರ್ತಾರೆ. ಸರ್, ಈಗ ತುಮಕೂರಿನಲ್ಲಿ ತುಂಬ ತಾಲೂಕುಗಳಿದ್ದಾವೆ. ಪಾವಗಡನೇ ಹೆಂಗೆ ಆಯ್ಕೆ ಮಾಡ್ಕೊಂಡಿದ್ದೆ? ಪಾವಗಡ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಂದರೆ ನೋಡಿ, ನಾನು ಸುಮಾರು ಒಂದು 35 ವರ್ಷದಿಂದ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾಯಿದ್ದೆ, ಹೋಗ್ತಾಯಿದ್ದೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ಯಾರಿಸನ್ ಅನ್ನೋದು ಒಬ್ಬರಿಗೆ ಯಾರೇ ಆಗಿರಲಿ ಕಂಪ್ಯಾರಿಸನ್ ಮಾಡೋವಂಥದ್ದು ಇರುತ್ತೆ ಸಮಾಜದಲ್ಲಿ. ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಯಾವುದೇ ರೀತಿ ಕಾನ್ಸ್ಟಿಟ್ಯೂನ್ಸಿ, ಇನ್ನೊಂದು ಸಮಾಜ ಸೇವೆಯಲ್ಲಿರ್ಬೋದು, ಇನ್ನೊಂದು ಮತ್ತೊಂದು ಯಾವುದೇ ಇರಲಿ, ಬಂದಾಗ ನಾನು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ರೆಗ್ಯುಲರಾಗಿ. ಆಗ ನಾವು ಶ್ರಾವಣ ಮಾಸದಲ್ಲಿ ಬರ್ತಾಯಿದ್ವಿ, ನಾಗಲ್ಮಡಿಕೆಗೆ ಬರ್ತಾಯಿದ್ವಿ. ಅಲ್ಲಿಂದ ಹಿಂದೂಪುರ ಹೋಗ್ಬೇಕಂತಿದ್ದಾಗೂ ನಾವು ಅದೇ ದಾರಿಯೆಲ್ಲ ಬರ್ತಾಯಿದ್ವಿ. ನಾನು 35 ಇಯರ್ಸ್ ಬ್ಯಾಕ್ ಬಂದಾಗ ಯಾವ ರೀತಿ ಇತ್ತು, ಇವತ್ತಿಗೂ ಸೇಮ್ ಅದೇ ಥರ ಇದೆ. ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಏನು ಇಲ್ಲ. ನಾವು ಫಾರ್ ಎಕ್ಸಾಂಪಲ್ಲು ಜಿಲ್ಲೆ ತಗೊಳ್ಳಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಇಷ್ಟು ಕಂಪೇರ್ ಮಾಡಿ ಒಂದು ಪಾರ್ಟಿಗೆ ನಮ್ಮದು ಪಾವಗಡ ತಗೊಂಡ್ರೆ ನೀವು ಇವತ್ತು ಕರೆಕ್ಟಾಗಿ ಯೋಚನೆ ಮಾಡಿ, ನಾನೇನು ಡಿಸಿಷನ್ ತೊಗೊಂಡು ಹೇಳ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ನಾನು ನೋಡಿದಷ್ಟು ಡೆವಲಪ್ಮೆಂಟು 50 ವರ್ಷ ಬೆಂಗಳೂರಿಗೆ ಈ 3 ಜಿಲ್ಲೆನೂ ಕಂಪೇರ್ ಮಾಡಿದ್ರೆ, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಕಂಪೇರ್ ಮಾಡಿದ್ರೆ 50 ವರ್ಷ ಹಿಂದೆ ಇದ್ದೀವಿ ಇದರಲ್ಲಿ. ಹಂಗಾಗಿ ನಮ್ಮ ಕೈಲಾಗಿದ್ದೇನಾದರೂ ಒಂದು ಶ್ರಮಪಟ್ಟು ಫ್ಯೂಚರ್ ಡೇಸಲ್ಲಿ ಒಂದು ಡೆವಲಪ್ಮೆಂಟ್ ಮಾಡೋಣ ಅಂತೇಳಿ, ಒಂದು ಭಗವಂತ ಜನ ಬಯಸಿದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸರ್, ಪಾವಗಡದ ಜನರ ಮೂಲ ಬಂದು 95ರಿಂದ 99% ರೈತರೇ ಇರೋದು ಸರ್. 100. ನಮ್ಮ ಕೂಗು ಏನು ಅಂತಂದ್ರೆ, 1000ದಿಂದ 1500 ಅಡಿ ಬೋರ್ ಕೊರ್ಸಿದ್ರು ನೀರು ಸಿಗಲ್ಲ, ಬರಪೀಡಿತ ಪ್ರದೇಶ ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಯಾವುದೇ ಅನುದಾನ ಕೂಡ ಬಂದಿಲ್ಲ ಇದುವರೆಗೂ. ಇಷ್ಟು ದಿನ 75 ವರ್ಷದಿಂದ ಏನು ಅಧಿಕಾರ ಚಲಾಯಿಸ್ಕೊಂಡು ಬರ್ತಕ್ಕಂಥ ಏನು MLAಗಳಾಗಲಿ MP ಗಳಾಗಲಿ ಪಾವಗಡದ ಕುಂದು ಕೊರತೆಗಳನ್ನು ಯಾರೂ ಕೇಳಿಲ್ಲ. ಅವರು ಏನಾದರೂ ಒಂದು ಕೊಡುಗೆ ಆದರೂ ಕೊಟ್ಟೋಗ್ಬೇಕಿತ್ತು. ಇದುವರೆಗೂ 2018-19ರಲ್ಲಿ ಏನು ಸೋಲಾರ್ ಪಾರ್ಕ್ ಅನ್ನೋದು ಬಿಟ್ಟರೆ ಅದರಿಂದ ಏನು ನಮ್ಮ ಪಾವಗಡದ ಜನರಿಗೆ ಏನು ಒಳ್ಳೇದಾಗಿಲ್ಲ. ಅದರಿಂದ ಭೂಮಿ ಕಳ್ಕೊಂಡ್ರು, ಅದು ಅಗ್ರಿಮೆಂಟ್ ಆಯಿತು, ಪ್ರೈವೇಟೈಸೇಷನಿಗೆ ಹೋಯ್ತು. ಅದರಿಂದ ಭೂಮಿಯ ಫರ್ಟಿಲೈಸರ್ ಕೂಡ ಕಡಿಮೆ ಆಗುತ್ತೆ, ಮಳೆ ಬೀಳುವುದು ಕೂಡ ಕಡಿಮೆ ಆಗುತ್ತೆ. ಅದರ ಈಟ್ ಸಂರಕ್ಷಣೆ ಮಾಡಬೇಕಲ್ವಾ, ಹಾಗಾಗಿ ಅದು ಮಳೆಯ ಕೊರತೆ ಕೂಡ ಅಲ್ಲಿದೆ. ಈ ನೀರಾವರಿ ಯೋಜನೆ ಕೂಗು ಪಾವಗಡದ ಜನರಲ್ಲಿ ಕೇಳ್ತಾ ಇದ್ದಾರೆ ಸರ್. ಬ್ರದರ್, ಈಗ ನಾನು ತೊಗೊಂಡಿರೋ ಮಾಹಿತಿ ಪ್ರಕಾರ ಸೋಲಾರ್ ಪಾರ್ಕಿಂದ ರೈತರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಅನುಕೂಲ ಆಗಂಗಿದ್ರೆ ಅಟ್ಲೀಸ್ಟು ಜಾಬ್ ಕೊಡ್ತಕ್ಕಂಥದ್ದು
ರೈತರ ಮಕ್ಕಳಿಗೆ, ಅಲ್ಲಿನ ಸ್ಥಳೀಯರ ಆಗಿರ್ತಕ್ಕಂಥ ಎಜುಕೇಟೆಡ್ಸು, ಇವ್ರಿಗೆ ಯಾರಿಗೂ ಇದುವರೆಗೂ ಅಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಕೊಟ್ಟಿಲ್ಲ. ಇವ್ರಿಗೆ ಸಿಕ್ಕಿಲ್ಲ ಅಂದಮೇಲೆ ಇನ್ನು ರೈತರಿಗೇನು ಫೆಸಿಲಿಟಿ ಸಿಗುತ್ತಲ್ಲಿ? ಯಾವುದೇ ರೀತಿ ಫೆಸಿಲಿಟೀಸ್ ಏನೂ ಇಲ್ಲ. ಆದರೆ ಈ ಅಂತರ್ಜಲ ಅನ್ನೋದು ತುಂಬ ಕುಗ್ಗೋಗಿದೆ ಅಂತ ಮಾಹಿತಿ ತಗೊಂಡ್ವಿ ನಾವು. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಬೆಂಗಳೂರು, ಬೇರೆ ಜಿಲ್ಲೆ ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಕಲ್ಲು ಗುಟ್ಟ ಇರ್ತಕ್ಕಂಥ ಪ್ರದೇಶ ಚಿತ್ರದುರ್ಗ ಇದೆ. ಆದರೆ ಅಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗುತ್ತೆ. ಇಲ್ಲಿ ಯಾಕೆ 2500 2800 ಅನ್ನೋದು ಇಲ್ಲಿ ನಮ್ಮ ಪಾವಗಡದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಅಲ್ಲಿ ಸಿಗುತ್ತೆ ನೀರು, ಇಲ್ಲಿ ಯಾಕೆ ಸಿಗಲ್ಲ ಅಂತಂದರೆ ಇಲ್ಲಿ ಅಂತರ್ಜಲ ಕಂಪ್ಲೀಟ್ ಕುಸ್ತೋಗ್ಬಿಟ್ಟಿದೆ. ಹಂಗಾಗಿ ಇಲ್ಲಿ ವಾಟರ್ ಸಮಸ್ಯೆ ಇದೆ. ರೈತರು ಯಾವುದೇ ಇವಾಗ ಒಂದು ಬೆಳೆ ಹಾಕೋಣ ಅಂದ್ರೂ ನೀರು ಬೇಕು ರೈತರಿಗೆ. ರೈತರು ದುಡಿದ್ರೆ ಅಲ್ವಾ ನಮಗೆ ಅನ್ನ ಸಿಗೋದು. ತರಕಾರಿ ಇನ್ನೊಂದು ಮತ್ತೊಂದು ಏನೇ ಬೇಕಂತಿದ್ರು ರೈತರು ವ್ಯವಸಾಯ ಮಾಡಿದ್ರೇ ನಮಗೆ ರೈತರಿಂದ ನಾಯಕರು, ರೈತರಿಂದನೇ ಎಲ್ಲರೂ ಅನುಕೂಲ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಫಂಡ್ಸ್ ಇನ್ನೊಂದು ಮತ್ತೊಂದು ಸ್ಕೀಮ್ಸ್ ಇದ್ದಾವೆ ಇವತ್ತು. ಪ್ರತಿಯೊಂದೂ ಸ್ಥಳೀಯ ಶಾಸಕರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಯಾರಿರ್ತಾರೆ ಅವ್ರು ಕೇಳಬಿಟ್ಟು ಅದಕ್ಕೆ ಅನುಕೂಲ ತಕ್ಕಾಗಿ ಏನು ಬೇಕೋ ತಂದು ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ. ನಾವು ಸುಮ್ಮನಿದ್ರೆ, ಈಗ ನಮ್ಮ ಪಾವಗಡ ಇವಾಗ ಜನ ಸುಮ್ಮನಿದ್ದಾರಾ? ಈಗ ಗೆದ್ದಿರ್ತಕ್ಕಂಥವ್ರು ಆಲಿ ಮಾಜಿ ಯಾರೋ ನಾಯಕರು ಇರ್ಬೋದು, ಅವ್ರು ಸುಮ್ಮನಿದ್ರೆ ಜನರು ಸುಮ್ಮನಿರ್ತಾ ಇದ್ದಾರಾ? ರೈತರು ಸುಮ್ಮನಿರ್ತಾ ಇದ್ದಾರಾ? ಹೊಟ್ಟೆಗೆ ಬಟ್ಟೆ ಹಾಕೊಂಡು ಕೂತವ್ರು ಎಲ್ಲರೂ. ಯಾವುದೇ ರೀತಿ ನೋಡಿ, ಆ ಕೆರೆ ಅಭಿವೃದ್ಧಿ ಇವತ್ತು CSR ಫಂಡ್ ಅಂಥದ್ದು ನಮ್ಮ ಕರ್ನಾಟಕದಲ್ಲಿ ಹಲವಾರು ದೊಡ್ಡ ಮಟ್ಟದಲ್ಲಿ ಕಾರ್ಖಾನೆಗಳು, ಇಂಡಸ್ಟ್ರೀಸು, ಇನ್ಫೋಸಿಸ್ ಝೋನ್ಸು, ಈ ಟೆಕ್ ಪಾರ್ಕ್ ಝೋನ್ಸ್ ಇವೆಲ್ಲ ಇದ್ದಾವೆ. ಅಪ್ರೋಚ್ ಮಾಡ್ಬೋದಲ್ಲ ಸ್ಥಳೀಯರು ಯಾರಿದ್ದಾರೆ ಇವಾಗ ನಾಯಕರು, ಅವಾಗ ಅಪ್ರೋಚ್ ಮಾಡಿಬಿಟ್ಟು ತಂದು ಕೆರೆ ಅಭಿವೃದ್ಧಿ ಮಾಡಿದ್ರೆ ಅಟ್ಲೀಸ್ಟ್ ವಾಟರ್ ಅಲ್ಲಿ ಪ್ಯೂರಿಫೈ ಆಗಿ ವಾಟರ್ ಅಂತರ್ಜಲ ಇಂಪ್ಲಿಮೆಂಟ್ ಆಗುತ್ತಲ್ಲ. ಇಂಪ್ಲಿಮೆಂಟ್ ಆದಾಗ ಈಗ ಸಮ್ಮರ್ ಮಳೆ ಈ ಬಾರಿ ನೋಡಿ 2026ರಲ್ಲಿ 99% ಮಳೆ ಇಲ್ಲ. ಹೌದು, ಹವಾಮಾನ ವರದಿಯಲ್ಲೇ ಕೊಟ್ಬಿಟ್ಟವ್ರು ಈ ಬಾರಿ ಕರ್ನಾಟಕಕ್ಕೆ ಮಳೆ ಕಡಿಮೆ ಅಂಥೇಳಿ. ಹಿಂಗಿದ್ದಾಗ ಈಗ ಮಳೆ ಇಲ್ಲಲ್ಲ, ಕೆರೆಗಳು ಹಲವಾರು ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ. ಇದನ್ನೆಲ್ಲ ನೀವು ಡೆವಲಪ್ಮೆಂಟ್ ಮಾಡಿ ನೀರು ಶೇಖರಣೆ ಮಾಡಿಬಿಟ್ಟು ಇದು ಮಾಡಿದ್ರೆ ಆಟೋಮೆಟಿಕ್ ಆಗಲಿ ಇದು ಜನರೇಟ್ ಆಗುತ್ತಲ್ಲ. ಇವತ್ತು ಬೋರ್ವೆಲ್ಸ್ ಇಂಪ್ಲಿಮೆಂಟ್ ಆಗುತ್ತೆ, ನೀರು ಸಿಗುತ್ತೆ, ನೀರು ಬರುತ್ತೆ, ವ್ಯವಸಾಯ ಮಾಡ್ಬೋದು, ರೈತರು ಸಂತೋಷವಾಗಿರ್ತಾರೆ. ಏನು ಮಾಡಿಲ್ಲ ಅಂತಂದರೆ ಯಾರು ಇವಾಗ ನಾವು ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾರು ಏನು ಮಾಡಿಲ್ಲ ಅಂದರೆ ಏನಾಗಲ್ಲ. ಏನಾದರೂ ಒಂದು ಪ್ರಯತ್ನ ಪಡಬೇಕು, ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕು. ಈಗ ಸ್ಟೇಟ್ ಅನುದಾನ ಇರ್ಬೋದು, ಶೂನ್ಯ, 0 ಕಾನ್ಸ್ಟಿಟ್ಯುನ್ಸಿಗೆ. ಸೆಂಟ್ರಲ್ಲಿಂದ ಅದೇನು ಬಂದಿದೆ ಅಲ್ಲಿ, ನಾನು ಯಾರು ಕೇಂದ್ರ ನಾಯಕರು ಯಾರು ಅಲ್ಲಿ ಬಂದಿದ್ದು ನೋಡಿಲ್ಲ ನಾನು ಇದುವರೆಗೆ ಪಾವಗಡ ಕಾನ್ಸ್ಟಿಟ್ಯುನ್ಸಿಯಲ್ಲಿ. ಏನಾಗ್ತಾ ಇದೆ ಅಂತನೋ, ಯಾಕಂದರೆ ಈಗ ಪೊಲಿಟಿಕಲ್ ಅನ್ನೋದೊಂದು ಇದೆಲ್ಲ ಒಂದು ದಂಧೆ ಥರ ಆಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ಬಿಟ್ಟು ನಾವು ತನು ಮನ ಧನ ಹಿಡ್ಕೊಂಡು ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಾವೊಂದು ಕೆಲಸ ಕಾರ್ಯ ನಾವು ಆಗಲೇಬೇಕಿಂತ ಕೆಲಸ ಅಂತ ಹೋರಾಟ ಜನರ ಮಧ್ಯೆ ನಾವೆಲ್ಲ ನಿಂತ್ಕೊಂಡು ಹೋರಾಟ ಮಾಡಿದ್ರೆ 100% ನಮ್ಮ ಕಾನ್ಸ್ಟಿಟ್ಯುನ್ಸಿ ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯೂ ಫೆಸಿಲಿಟಿ ಸಿಗುತ್ತೆ. ರೈತರಿಗೂ ಅನುಕೂಲ ಆಗಬೇಕು. ಮೂಲತಃ ಅವರೇ ನೋಡಿ, ಅಲ್ಲಿ ನಮ್ಮ ಏನು 4-5 ಹೋಬಳಿ ಟೌನ್ ಭಾಗದಲ್ಲಿ ಕೆಲವರು ಅಲ್ಲೊಂದೊಂದು ನೆಲ್ಲಿ ಇರ್ಬೋದೇನೋ, ನೀರಿಲ್ಲ. ವಾರ್ಡ್ ನಂಬರ್ 1 ಹೋಗಿದೆ ಮೊನ್ನೆ. ಅಟ್ಲೀಸ್ಟ್ ಅಲ್ಲಿ ಹೆಂಗಿದೆ ಅಂದರೆ ಯಾವುದೋ ಪ್ರದೇಶ ಕಾಡಿನ ಪ್ರದೇಶ ಇದ್ದಂಗಿದೆ. ಕೀಲು ಪ್ರದೇಶದಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಆ ವ್ಯವಸಾಯ ನೋಡ್ತಾ ಇದ್ರೇ ಒಂದು ಆನಂದ ಆಗುತ್ತೆ ನನಗೆ. ನೋಡ್ತಾ ಇದ್ರೆ ನೋಡಪ್ಪ, ಮರ ಗಿಡ ಅಡಿಕೆ ತೋಟಗಳು ಸುಮಾರು ನೋಡ್ಕೊಂಬಂದ್ವಿ ನಡುವೆ. ಅಲ್ಲಿ ಏನಂದರೆ ಅಲ್ಲಿ ಕೇಳ್ತೀವಿ ನಾವು, ಬೋರ್ ಇದೆಯೇನಪ್ಪ ಅಂದರೆ ನಮ್ದು ಯಾವುದೋ ಪರ್ಸ್ನಲ್ ನಮ್ಮ ತೋಟದಲ್ಲಿ ನಮ್ಮ ತಾತ ಮುತ್ತಾತ ಹಾಕಿರೋ ಬೋರ್ ಇದೆ, ಅದರಲ್ಲಿ ಬರುತ್ತೆ ಒಂದೊಂದು ಸರಿ. ಸಮ್ಮರಲ್ಲಿ ನೆಕ್ಸ್ಟ್ ಬರುತ್ತೆ ಇಲ್ವೋ ಗೊತ್ತಿಲ್ಲ ಅಂತಾರೆ. ಹಂಗಾಗಿ ವಾಟ್ರ್ ಡೆವಲಪ್ಮೆಂಟ್ದು ನೋಡಿ, ಡ್ಯಾಮಿಂದ ನೀರು ತರ್ತೀನಂದರು ತಂದಿಲ್ಲ. ಕೆರೆ ಅಭಿವೃದ್ಧಿ ಮಾಡಿ ಅಟ್ಲೀಸ್ಟು ನೀರು ಏನಾದರೂ ಸ್ಟೋರೇಜು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀನಂದರು ಮಾಡಿಲ್ಲ. ಇಂಥದ್ದೆಲ್ಲ ಮಾಡಬೇಕು. ಕಾನ್ಸ್ಟಿಟ್ಯುನ್ಸಿಗೆ ರಿಕ್ವೈರ್ಮೆಂಟ್ ಆಗಿರೋದು ನೋಡಿ ಇಷ್ಟೇ. ನೋಡಿ, ಜನಕ್ಕೆ ಒಬ್ಬ ಮನುಷ್ಯನಿಗೆ ಅಟ್ ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಇರೋದು ಆಸ್ತಿ, ಅಂತಸ್ತು, ದುಡ್ಡು, ಕಾಸು, ಒಡವೆ ಅಲ್ಲ. ಒಂದು ಗ್ಲಾಸ್ ನೀರು. ಸುಸ್ತಾದರೆ ಒಂದು ಗ್ಲಾಸ್ ನೀರು ಕೊಡಪ್ಪ ಅಂತ ಕೇಳ್ತಾರೆ. ಇಂಥದ್ದೇ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇಲ್ಲ. ಪಾವಗಡ ಜನರ ದುರ್ಭಾಗ್ಯ ಏನಂತಂದರೆ, MP ಗೆ ಓಟು ದುರ್ಗಕ್ಕೆ ಹಾಕ್ತಾರೆ, MLA ಪಾವಗಡ ತುಮಕೂರಿಗೆ ಸೇರುತ್ತೆ. ಇಲ್ಲೇನು ಮಾಡ್ತಾರೆ, ಒಂದು ಸರಿ MP ಗಳು ಓಟ್ ಹಾಕ್ಸ್ಕೊಂಡವರು ಆ ಕಡೆ ಮತ್ತೆ ಮಕನೇ ಮಾಡಲ್ಲ. ನೋಡಿ, ಅದು ಏನಾಗುತ್ತೆ ಅಂದರೆ ಜನಪ್ರತಿನಿಧಿಗಳು ಯಾರಿರ್ತಾರೆ ಅವರು ಇದನ್ನು ಫಾಲೋ ಮಾಡಬೇಕಾಗುತ್ತೆ.
ಜನ ಇವತ್ತು ಓಟ್ ಹಾಕ್ಬಿಟ್ಟು ಲೋಕಸಭಾ ಸದಸ್ಯರಲ್ಲಿದ್ದಾರೆ ಅಂತ ಅವ್ರನ್ನ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ನಮ್ಮ ಜಿಲ್ಲೆ ಇವಾಗ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅಂತ ಮಾಡವ್ರೆ, ತುಮಕೂರಿಗೆ ಸೇರಿಸ್ಕೊಂಡವ್ರೆ, ಲೋಕಸಭಾ ಚುನಾವಣೆಗೆ ಚಿತ್ರದುರ್ಗಕ್ಕೆ ಸೇರಿಸ್ಕೊಂಡವ್ರೆ. ಈಗ ಜನ ಹೋಗಿ ಎಲ್ಲಿ ಕೇಳ್ತಾರೆ ಬ್ರದರ್? ಅಲ್ಲಿಂದ ಇವಾಗ ಬಸ್ಸಿನ ಫೆಸಿಲಿಟೀಸೇ ಇಲ್ಲ. ಅಲ್ಲಿ ಜನ ಹೋಗಿ ಫಾರ್ ಎಕ್ಸಾಂಪಲ್ ಯಾರನ್ನಾದ್ರೂ ಜನಪ್ರತಿನಿಧಿನ ಒಬ್ರನ್ನ ಕೇಳ್ಬೇಕಂತಂದ್ರೆ ಏನಾದ್ರೂ ಒಂದು ಫೆಸಿಲಿಟೀಸ್ ಇರ್ಬೇಕಲ್ಲ. ಅವ್ರು ಹೋಗಿ ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋದ್ರೆ ಚಿತ್ರದುರ್ಗದವರ ಲೋಕಸಭಾ ಸದಸ್ಯರು ಅವರೆಲ್ಲ ಬಾಗಲಕೋಟೆ ಉತ್ತರ ಕರ್ನಾಟಕ. ಹಂಗಾಗಿ ಸಮಸ್ಯೆ ಅನ್ನೋದು ನೋಡಿ ಬಗೆಹರ್ಸಕ್ ನಿಂತ್ಕೊಂಡ್ರೆ ಎಲ್ಲರೂ ಬಗೆಹರಿಸ್ಬೋದು. ಜನಪ್ರತಿನಿಧಿಗಳು ಮಾಡಬೇಕು, ಮನಸ್ಸಿಗೆ ಇಲ್ಲಿ ಬರಬೇಕು ಮಾಡ್ತೀನಂತ. ನಾನು ಇಲ್ಲಿ ಯೋಚನೆ ಮಾಡೋದಲ್ಲ, ಮಾಡೋದು ಇಲ್ಲಿ ಬಂದರೆ ಆಟೋಮೆಟಿಕ್ಲಿ ಆಗುತ್ತೆ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದೇನಂತ ನೋಡೋಣ. ಸರ್, ನಮ್ಮ ಪಾಗೋಡ ತಾಲೂಕಿನ ಮುಗ್ದಾಳ್ ಬೆಟ್ಟ ಅಂತ ಒಂದು ಊರಿದೆ. ಅಲ್ಲಿ ಶ್ರೇಯಸ್ ಅನ್ನೋ ಹುಡುಗ ಅವನೇನು ಮಾಡ್ತಾನೆ, ತುಮಕೂರಲ್ಲಿ ಒಂದು ಫಾರ್ಮಸಿ ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾನೆ. ಮಠ ಮಧ್ಯಾಹ್ನ ಸಮಯದಲ್ಲಿ ಅವನಿಗೆ ಒಂದು ಹಾವು ಕಚ್ಚುತ್ತೆ. ಹಾವು ಕಚ್ಚಿದ ಮೇಲೆ ಅವನು ಪಾಗೋಡದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಲ್ಲಿ ಇವನು ಬದುಕೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಮೆಡಿಷನ್ ಕೂಡ ಇರಲ್ಲ. ಅಲ್ಲಿ ಅವ್ರಿಗೆ ಕೊಡಬೇಕಾದಂಥ ಮೆಡಿಸಿನ್ ಇರಲ್ಲ. ಅದನ್ನು ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಆಂಬುಲೆನ್ಸ್ ಸಮೇತ ಕೂಡ ಆಂಬುಲೆನ್ಸ್ ಇರೋದು ಫ್ರೀಗೆ, ಸರ್ವಿಸಿಗೆ, ಜನರ ಸರ್ವಿಸಿಗೆ. ಅಲ್ಲಿ ಅದಕ್ಕೂ ಕೂಡ ಡೀಸೆಲಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಅವ್ರ ಕುಟುಂಬಸ್ಥರು ಪಾಪ ಅವ್ರಿಗೆ ಒಂದು ಮೆಡಿಕಲ್ ಸಂಸ್ಥೆಯಲ್ಲಿ ಒಂದು ಎಜುಕೇಷನ್ ಕೊಡಿಸಿರ್ತಕ್ಕಂಥದ್ದು ಅವರು ಕುಟುಂಬಸ್ಥರು. ಪಾಪ ಅವ್ರೇನು ಕಷ್ಟಪಟ್ಟು ಹಳ್ಳಿಯಿಂದ ನಮ್ಮ ಹುಡುಗ ಒಂದು ಮೆಡಿಕಲ್ ಹುದ್ದೆಯಲ್ಲಿ ಇರಲಿ ಅಂಥೇಳಿ ಅವರಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸಿ ಮಾಡಿರ್ತಕ್ಕಂಥದ್ದು. ಈಗ ಅವ್ರಿಗೇನು ಪ್ರತಿಫಲ ಏನು ಸಿಕ್ತು? ನನ್ನ ಮಗ ಚಿಕ್ಕ, ಯಾಕಂದರೆ ಇವತ್ತಿನ ಕಾಲದಲ್ಲಿ ಒಂದು ಕಾಲೇಜಿಗೆ ಮತ್ತು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಳಿಸೋದೇ ಕಷ್ಟ ಇರ್ತಕ್ಕಂಥದ್ದು. ಅಂಥದ್ದು ಒಬ್ಬ ಗಂಡು ಮಗು ಮೇಲೆ ಒಂದು ಎಂಟೈರ್ ಕುಟುಂಬನೇ ಡಿಪೆಂಡ್ ಆಗಿರುತ್ತಂತೆ. ಹಂಗಾಗಿ ಇಂಥ ಸಂದರ್ಭದಲ್ಲಿ ಯಪ್ಪ ಮೆಡಿಕಲ್ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಇದೇ ಇಲ್ದಂಗೆ ಆಗ್ಬಿಡ್ತು. ಯಾಕಂದರೆ ಮೆಡಿಕಲ್ ಓದಿ ಆಯಪ್ಪ ಏನೋ ಫ್ಯೂಚರಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇರೋಣ ಅಂತೇಳಿ ಆಯಪ್ಪ ಮಾಡಿದರು. ಒಂದು ಹಾವು ಕಚ್ಚಿರೋದಕ್ಕೆ ಒಂದು ಸಣ್ಣ ಟ್ರೀಟ್ಮೆಂಟ್ ಇಲ್ಲ ಅಂದರೆ ನಮ್ಮ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಸಾಮಾನ್ಯ ಜ್ವರ ಬಂದಿರತಕ್ಕಂಥ ಪೇಷಂಟ್ ಹೋದ್ರೆ ಇನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಾನು ಈ ನಡುವೆ ರೀಸೆಂಟಾಗಿ ಒಂದು ಫುಡ್ ಪಾಯ್ಸನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗಿ ಭೇಟಿ ಕೊಟ್ಟಿದ್ದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ನೀವು ಹೋದ್ಮೇಲೆ ಈಗ ಪ್ರೆಸೆಂಟ್ ಇರೋಂಥ MLA ಆಮೇಲೆ ವಿಸಿಟ್ ಮಾಡಿದ್ರು ಅಲ್ಲಿ? ನಮ್ಮ ಮಾಹಿತಿ ಬಂತು ಬ್ರದರ್. ನಮ್ಮ ಜನ, ನಮ್ಮ ಗ್ರಾಮಸ್ಥರು, ನಮ್ಮ ಪಾವಗಡದ ಮಹಾಜನತೆ ಅವರು, ನನ್ನ ದೇವರುಗಳವರು. ಕಾರ್ಯಕ್ರಮ ನಾನು ಬೆಂಗಳೂರಲ್ಲಿದ್ದೆ ಅವತ್ತು. ನಮ್ಮ ಅಭಿಮಾನಿಗಳು ಫೋನ್ ಮಾಡಿದ್ರು, ಕರೆ ಮಾಡಿದಾಗ ನಾನು ಇಮಿಡಿಯೇಟಾಗಿ ಏನು ಕೆಲಸ ಇದ್ರೂ ಬಿಟ್ಟು ಡೈರೆಕ್ಟ್ ನಡಿಯಪ್ಪ ಅಂತೇಳಿ ಪಾವಗಡಕ್ಕೆ ಬಂದೆ. ನಾನು ಬಂದು ನೋಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬರಿಗೆ ಆ ಗ್ಲೂಕೋಸ್ ಮತ್ತು ಇಂಜೆಕ್ಷನ್ಸ್ ಕೊಟ್ಟವ್ರೆ, ರಿಕವರಿ ಇಲ್ಲ. ನನಗೆ ಸುಸ್ತಾಗ್ತಾಯಿದೆ ಅಂತ ಕೆಲವರು ಅಳ್ತಾರೆ, ಕೆಲವರು ಇದು ಮಾಡ್ತಾರೆ. ಆಮೇಲೆ ಎಂಟೈರ್ ಹಾಸ್ಪಿಟಲ್ಗೆ ನೋಡಿ ಒಬ್ಬರು ಡಾಕ್ಟ್ರಿದ್ರು, ಒಂದು ಇಬ್ಬರು ನರ್ಸಿಂಗ್ ಏನೋ ಇದ್ದರು. ಪಾಪ ಅವ್ರದ್ದು ಡಾಕ್ಟ್ರದ್ದು ನರ್ಸಿಂಗ್ದಲ್ಲ ಸಮಸ್ಯೆಯಲ್ಲಿ, ಅಲ್ಲಿರ್ತಕ್ಕಂಥ ಸಿಸ್ಟಮ್ ಏನಿದೆ ಅವ್ರ ಗಮನ ಹರಿಸಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತೇಳಿ ಹಾಸ್ಪಿಟಲಿಟಿಯಲ್ಲಿ ನೋಡಿ. ಈಗ ಒಬ್ಬ ಪೇಷಂಟ್ ಹೋಗಿ ದಾಖಲೆ ಆದ ನಂತರ ಅವ್ನು ನೋಡ್ಕೋಬೇಕಾಗಿರೋದು ಡಾಕ್ಟರ್ಸ್ದು. ಅದಕ್ಕೆ ಮುಂಚೆ ಅಲ್ಲಿ ಪೇಷಂಟ್ ಬಂದಾಗ ಅದಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಇನ್ನೊಂದು ಮತ್ತೊಂದು ಅಲ್ಲಿನ ಸಂಸ್ಥೆ ಅದನ್ನು ಬಗೆಹರಿಸ್ಕೊಡೋವಂಥದ್ದು ಇರುತ್ತೆ. ಅಲ್ಲಿ ಎಂಟೈರ್ ಒಂದು 100-150 ಜನ ಪಾಪ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಬಂದು ಮಲಗೋರಲ್ಲಿ ಇಬ್ಬರು ಸಿಸ್ಟರ್ಸ್ ಇದ್ದಾರೆ, ಒಬ್ಬರು ಡಾಕ್ಟರ್ ಇದ್ದಾರೆ. ಎಷ್ಟು ಜನ ಅಂತ ನೋಡೋಕ್ಕಾಗುತ್ತೆ? ಹಂಗಾಗಿ ಎಲ್ಲ ವ್ಯವಸ್ಥೆನೂ ಅರ್ಧಂಬರ್ಧ ಪಾವಗಡ. ಹೌದು, ಎಲ್ಲ ವ್ಯವಸ್ಥೆನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಅರ್ಧಂಬರ್ಧ, 50-50. ಆ 50-50ಯಲ್ಲಿ ಏನಾಗುತ್ತೆ ಅಂದರೆ ಡಾಕ್ಟ್ರಿಗೆ ಹೋಗಿ ಒತ್ತಡ ಹಾಕೋಕ್ಕಾಗಲ್ಲ. ಅಲ್ಲಿ ಕೆಲವ್ರು ಬಂದು ಸರ್ ನಮ್ಮ ಹೆಸರೆಲ್ಲ ಹೇಳೋಕ್ಕೆ ಹೋಗ್ಬೇಡಿ, ಈ ಥರ ಸಮಸ್ಯೆ ಇದೆ ಸರ್, ಇಲ್ಲಿ ಇಂಜೆಕ್ಷನ್ಸು ಕೊರತೆ ಇದೆ, ಮತ್ತು ಆ ಗ್ಲೂಕೋಸ್ದು ಕೆಲವು ಶಾರ್ಟೇಜ್ ಇದೆ, ಈ ರೀತಿ ಎಲ್ಲ ಹೇಳಿದ್ರು ನಮಗಲ್ಲಿ. ಹೇಳಿದಾಗ ನಾವು ಅದಕ್ಕೆ ಸಂಬಂಧಪಟ್ಟಿರೋರಿಗೆ ನಾವು ಮಾಹಿತಿ ಕೊಡ್ತೀವಿ ಅಂಥೇಳಿ ಅವತ್ತು ಹೇಳ್ಬಿಟ್ಟು ಬಂದ್ವಿ. ಒಂದು ಲೆಟ್ರ್ ಬರೆದು ಕೊಟ್ಟಿದ್ದೀವಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ. ಜಿಲ್ಲಾಡಳಿತಕ್ಕೂ ಕೊಟ್ಟಿದ್ದೀವಿ, ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಕೊಡಬೇಕು ಅವ್ರಿಗೂ ಹೇಳಿದ್ವಿ, ಮಾಹಿತಿ ಕೊಟ್ಟಿದ್ದೀವಿ ಲೆಟ್ರ್ ಸಮೇತ. ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಅದೇನು ಬಗೆಹರಿಸ್ತಾರೋ ಇಲ್ವೋ ಅದು 50-50, ಅದನ್ನು ನೋಡೋಣ ಮಾಡೋಣ ಅನ್ನೋದು. ಹಂಗಾಗಿ ಸ್ಥಳೀಯ ಜನಪ್ರತಿನಿಧಿ ಯಾರೇ ಇರಲಿ ಬಂದು ಗಮನ ಆರಿಸಿ ಮಾಡೋ ಅಂಥದ್ದು ಅವ್ರದ್ದು. ಯಾಕಂದರೆ ಅದು ಸಮಾಜದಲ್ಲಿ ಸಮಾಜ ಕೆಲಸ ಅಂತ ಬಂದಾಗ ನನ್ನ ಪರ್ಸ್ನಲ್ ಕೆಲಸ ಅಂತ ಮಾಡೋ ಅಂಥದ್ದು ಇರುತ್ತೆ.
ನಂದು ಯಾವುದೇ ಸಮಸ್ಯೆ ಇವತ್ತೂ ಅಷ್ಟೇ, ಯಾವುದೇ ಹಳ್ಳಿಯಿಂದ ಏನೇ ಕರೆ ಬರಲಿ ನಾನು ರಿಸೀವ್ ಮಾಡ್ತೀನಿ, ಖುದ್ದಾಗಿ ನಾನೇ ರಿಸೀವ್ ಮಾತಾಡ್ತೀನಿ, ನಾನೇ ಮಾತಾಡಿ ಅದನ್ನು ಬಗೆಹರಿಸೋದಕ್ಕೆ ನಾನು ಪರ್ಸ್ನಲಾಗಿ ತೊಗೊಂಡು ನಾನೇ ಹೋಗಿ ವಿಸಿಟ್ ಮಾಡ್ತಾಯಿದ್ದೀನಿ. ಹಂಗಾಗಿ ಫ್ಯೂಚರ್ ಡೇಸಲ್ಲಿ ನೋಡಿ, ಒಬ್ಬ ಸ್ಟೂಡೆಂಟು ಸತ್ತಿರೋದು ನಮ್ಮ ಎಂಟೈರ್ ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ನಷ್ಟ. ಅದರಿಂದ ಮುಂದಿನ ದಿನಗಳಲ್ಲಿ ಹಂಗೆ ಆಗೋದು ಬೇಡ. ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೆರಾಯ್ಡ್ಸು ಇಂಜೆಕ್ಷನ್ಸ್ ಏನಿದೆಯೋ ಈ ಕೂಡಲೇ, ಯಾಕಂದರೆ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಹಾಸ್ಪಿಟಲಲ್ಲೇ ಮೆಡಿಸಿನ್ ಸಿಕ್ಕಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಆಂಬುಲೆನ್ಸ್ ನಿಲ್ಲಿಸ್ಕೊಂಡು ಶೋಕ್ ನಿಲ್ಸ್ಕೋಬೇಕಲ್ಲಿ, ವೇಸ್ಟ್ ಅಲ್ವಾ? ಪ್ರಾಣ ಇವತ್ತು ನೋಡಿ ಸಮಾಜದಲ್ಲಿ ಇಬ್ಬರು ಗೌರವ, ಮೊದಲನೇ ಗೌರವ ಇಬ್ಬರಿಗೆ ಸಿಗ್ಬೇಕಂತಾರೆ. ಒಂದು ನ್ಯಾಯಾಧೀಶರಿಗೆ, ಎರಡನೇದಾರಿಗೆ ಡಾಕ್ಟ್ರಿಗೆ. ಏನಕ್ಕೆ ಕೊಡ್ತಾರೆ? ಅಯ್ಯಪ್ಪ ನ್ಯಾಯ ಕೊಡ್ಸೋಂಥವ್ರು. ಡಾಕ್ಟ್ರಿಗೆ ಏನಕ್ಕೆ? ಪ್ರಾಣ ಉಳಿಸೋಂಥವ್ರು. ಅದರಿಂದ ನಾವು ಮೊದಲನೇ ಆದ್ಯತೆ ಅವ್ರಿಗೆ ಕೊಡ್ತೀವಿ. ಹಂಗಾಗಿ ನಾವು ಈಗ ಒಂದೊಂದು ಹೋಬಳಿಯಲ್ಲೂ ಸಹ ಒಂದೊಂದು ಆಸ್ಪತ್ರೆ ಇದೆ, ಸರ್ಕಾರದ್ದು ಆಸ್ಪತ್ರೆ ಇದೆ, ಲೆಕ್ಕಕ್ಕಿದೆ, ಫೆಸಿಲಿಟೀಸ್ ಇಲ್ಲ, ಡಾಕ್ಟರ್ಸು ಬರಲ್ಲ. ಅದನ್ನು ಈ ಸ್ಥಳದಲ್ಲಿರ್ತಕ್ಕಂಥವ್ರು ಅವರು ಜಿಲ್ಲಾಡಳಿತಕ್ಕೆ ಕೊಟ್ಟು ಈ ಥರ ಇದೆ, ಸಮಸ್ಯೆ ಇದೆ ಅಂತ ಬಗೆಹರಿಸ್ಬೋದು. ಅದೇನು ದೊಡ್ಡದಲ್ಲ. ಕೈಯಲ್ಲಿ ಅಧಿಕಾರ ಇದ್ದಾಗ ಅದನ್ನು ಬಗೆಹರಿಸೋವಂಥದ್ದು ಮಾಡಬೇಕು. ಮಾಡಿದಿರ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಿದ್ರೆ ಅದು ಸಮಾಜಕ್ಕೆ ಒಂದು ಕೊರತೆ ಅದು. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ಅದನ್ನೆಲ್ಲ ನಿಭಾಯಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇನ್ನೊಬ್ಬ ಯುವಕ ಏನಂತಂದರೆ ಅವನು ಒಂದು ಹೊಸ ಬೈಕ್ ತೊಗೊಂಡಿರ್ತಾನೆ. ತೊಗೊಂಡ್ಬಿಟ್ಟು ಇಲ್ಲ ನಮ್ಮ ಫ್ಯಾಮಿಲಿಗೆ ತೋರಿಸ್ಬೇಕು ಈ ಬೈಕ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಊರಿಗೆ ಹೋಗ್ತಾನೆ. ಅದನ್ನು ತಗೊಂಡೋಗಿ ನೆಕ್ಸ್ಟ್ ದಿನವೇ ಆಕ್ಸಿಡೆಂಟ್ ಆಗಿ ಅವ್ನು ಮರಣವಂತ. ಬ್ರದರ್, ಅದು ನಾನು ಮಾಹಿತಿ ತಗೊಂಡೆ. ಅದು ನೋಡಿ, ಅವ ಕುಟುಂಬಸ್ಥರು ಏನಾಗಬೇಕು, ಕುಟುಂಬಸ್ಥರು ಪಾಪ ಒಬ್ಬ ಮಗನಿಗೆ ಸಹಜ ಅದು. ಈಗ 9ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದಾಗ ಈ ಪೇರೆಂಟ್ಸ್ಗೆ ಡಿಮ್ಯಾಂಡ್ ಮಾಡೋ ಅಂಥದ್ದು, ನಾನು 10ನೇ ಕ್ಲಾಸ್ ಪಾಸ್ ಆಗ್ತೀನಿ, ನಾನು 2 ವೀಲರ್ ಕೊಡಿಸ್ಬೇಕು ಅಂತ ಏನೋ ಕನಸುಗಳು ಕಟ್ಕೊಂಡು ನೋಡಿ 10ನೇ ಕ್ಲಾಸ್ವರೆಗೂ 10th ಸ್ಟ್ಯಾಂಡರ್ಡ್ವರೆಗೂ ಬರಬೇಕಂದ್ರೆ ಅವ್ರ ಶ್ರಮ, ಕುಟುಂಬದ್ದು, ತಂದೆ ತಾಯಿದು ಎಷ್ಟೋ ಇರುತ್ತೆ. ಕೂಲಿ ಕೆಲಸ ಮಾಡಿ ಅವ್ರನ್ನೆಲ್ಲ ಓದಿಸಿರ್ತಾರೆ. ಆದರೆ ಈ ಥರ ನೋಡಿ ಅಲ್ಲಿ ಬೋರ್ಡ್ ಅಂಥದ್ದು, ಈಗ ಸಣ್ಣ ಎಕ್ಸಾಂಪಲು, ಒಂದು ವೆಹಿಕಲ್ ನಮಗೆ ಗಾಡಿ ಕೊಡಿಸಿದಾಗ ಈ ಪೇರೆಂಟ್ಸ್ಗೆ ಏನಾಗ್ಬಿಟ್ಟಿದೆ ಅಂದರೆ, ಅವರು ಮಧ್ಯಮದ ವರ್ಗದವರಾಗಿರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಮಗ ಕೇಳಿದಾಗ ಅವ್ರಿಗೊಂದು ಇಂಟ್ರೆಸ್ಟು, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನು ಎಲ್ಲರ ರೀತಿ ನಾವೊಂದು ಗಾಡಿ ಕೊಡ್ಸೋಣ, ಒಂದು 2 ವೀಲರ್ ಕೊಡ್ಸೋಣ, ಅನುಕೂಲವಾಗಿರೋರು 2 ವೀಲರು, ಇನ್ನು ಸ್ವಲ್ಪ ಅನುಕೂಲ ಇರೋರು ನಮ್ಮ ಮಗನಿಗೊಂದು ಕಾರ್ ಕೊಡ್ಸೋಣ, ಇಂಥದ್ದು ಆಲೋಚನೆ ಪೇರೆಂಟ್ಸ್ಗೆ ಬರೋದು ಕಾಮನ್ ಅದು. ಅದರಲ್ಲಿ ಅವ್ರು ನೋಡಿ, ಈಗ ಪಾಪ ಹುಡುಗ ಒಂದು ಆಸೆ ಪಟ್ಟು ಏನೋ ಹೊಸ ಬೈಕ್ ಒಂದು ಖರೀದಿ ಮಾಡಿಕೊಡ್ತಾರೆ ತಂದೆ ತಾಯಿ, ಚೆನ್ನಾಗಿರಲಿ ಅಂತ ಬಯಸಿ ಕೊಡಿಸಿರ್ತಾರೆ. ಇಲ್ಲಿ ರಸ್ತೆಯಲ್ಲಿ ಓಡಾಡೋ ಅಂಥ ವೆಹಿಕಲ್ಸ್ಗೆ RC ಕಾರ್ಡ್ ಇರಲ್ಲ, ನಂಬರ್ ಪ್ಲೇಟ್ ಇರಲ್ಲ, ಮತ್ತು ಡ್ರೈವಿಂಗ್ ಮಾಡ್ತಕ್ಕಂಥ ಡ್ರೈವರ್ಸು, ನಾನು ಡ್ರೈವರ್ಸ್ ಬಗ್ಗೆ ಕೆಲವರೆಲ್ಲ ಆನೆಸ್ಟ್ ಡ್ರೈವರ್ಸ್ ಇರ್ತಾರೆ, ಅವ್ರ ಬಗ್ಗೆ ಕೆಟ್ಟದಾಗ ನಾನು ಏನು ಹೇಳೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಅವರು ಯಾಕಂದರೆ 10 ವೀಲರ್ ವೆಹಿಕಲ್ಲು ಡ್ರೈವ್ ಮಾಡೋಂಥ ಡ್ರೈವರು ತುಂಬ ಹುಷಾರಾಗಿ ಡ್ರೈವ್ ಮಾಡಬೇಕು. ಯಾಕಂದ್ರೆ ನಾವು ಸುಮಾರು ರಸ್ತೆಯಲ್ಲಿ ಸುಮಾರು ಅಪಘಾತಗಳೆಲ್ಲ ನೋಡಿದ್ದೀವಿ. ಈಗ ಹಿಂಗೆ ಆ ವೆಹಿಕಲ್ಗೆ ಬೋರ್ಡ್ ಇಲ್ಲ, ಬೋರ್ಡ್ ಇದ್ದರೆ ನಂಬರ್ ಇಲ್ಲ, ನಂಬರ್ ಇದ್ದರೆ ಡ್ರೈವರ್ ಲೈಸೆನ್ಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಇಂಥ ವೆಹಿಕಲ್ಸು ಇಂಥದ್ದೆಲ್ಲ ರಸ್ತೆ ಮೇಲೆ ಬಂದುಬಿಟ್ರೆ ದಿನಕ್ಕೊಬ್ಬೊಬ್ಬರು ಸೆಕೆಂಡ್ಗೆ ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟೋ ಇನ್ಸಿಡೆಂಟ್ಸು ಹೈವೇಯಲ್ಲಿ, ನ್ಯಾಷನಲ್ ಹೈವೇಲಿ ನೋಡ್ತಾಯಿದ್ದೀವಿ ನಾವು. ಆದರೆ ಹಳ್ಳಿಗೆ ಹೋಗೋವಂಥ ರಸ್ತೆಯಲ್ಲಿ ಈ ಥರ ಇದಾಗಿರೋದು, ಘಟನೆ ಆಗಿರೋದು ತುಂಬ ನಮಗೆ ನೋವು ತಂದಿದೆ. ಹಂಗಾಗಿ ಅಲ್ಲಿ ನಮ್ಮ ಪಾವಗಡದಲ್ಲಿರ್ತಕ್ಕಂಥ ವೆಹಿಕಲ್ಸು ಎಲ್ಲರೂ ಅಷ್ಟೇ, ಈಗೇನು ನೇಮ್ ಪ್ಲೇಟ್ ಇಲ್ಲ, ಕಡ್ಡಾಯವಾಗಿ SRP ಯಾವುದೋ ಇದೆಯಲ್ಲ, HSRP ನೇಮ್ ಪ್ಲೇಟನ್ನು ಇನ್ಸ್ಟಾಲ್ ಮಾಡಿಸಿ, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥವರು ಚಾಲನೆ ಮಾಡಿದ್ರೆ ಒಳ್ಳೇದಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮತ್ತು ಆ ಹುಡುಗ ಅವತ್ತು ಆಕ್ಸಿಡೆಂಟಲ್ಲಿ ತಿರ್ಕೊಂಡಿದ್ದು ತುಂಬ ನೋವಾಗಿರ್ತಕ್ಕಂಥ ವಿಚಾರ ಅದು. ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ಅವರು ಭಗವಂತ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ವೆಹಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವ್ರಿಗೂ ಸಹ ಅಲ್ಲಿ ಒಂದು ದಾಖಲೆ ಅನ್ನೋದು ಇಂಪಾರ್ಟೆಂಟ್. ಅದು ಇಟ್ಕೊಂಡು
ಇದಕ್ಕೆ ಗಮನ ನಮ್ಮ ಟ್ರಾಫಿಕ್ ಸಂಸ್ಥೆಯವರು ಇರ್ಬೋದು, ಇಲಾಖೆಯವರು, ಅವರು ಸ್ವಲ್ಪ ಗಮನ ಹರಿಸಿ ಇದನ್ನು ಮುಂದಿನ ದಿನಗಳಲ್ಲಿ ಏನು ತೊಂದರೆ ಆಗದಿರೋ ರೀತಿ ಅವರು ನೋಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಸರ್, ಪಾವಗಡದ ಬಸ್ ಸ್ಟಾಪಲ್ಲಿ 20 ಆಸನಗಳನ್ನು ಹಾಕ್ಸಿದ್ರಿ ನೀವು ಕುತ್ಕೊಳ್ಳೋಕ್ಕೆ ಅಂತ. ಅಲ್ಲಿ ನಮ್ಮದು ಮೊದಲೇ ಒಂದು 38-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರ್ತದೆ ಅಲ್ಲಿ, ನೀವು ಕುತ್ಕೊಳ್ಳೋ. ಇದು ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ನೀವು ಮಾಡಿದ್ರಿ. ಬ್ರದರ್, ನಾನು 23ನೇ ತಾರೀಕು ಒಂದು ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ಯುವಕರು ಮತ್ತು ಅಲ್ಲಿನ ನಮ್ಮ ಸೀನಿಯರ್ ಸಿಟಿಸನ್ಸು ಮತ್ತು ನಮ್ಮ ತಾಯಂದರು ನಮ್ಮ ಬಸ್ ಸ್ಟಾಪ್ ಸ್ವಲ್ಪ ನೋಡಿ ಬರಪ್ಪ ಅಂತೇಳಿ ಕರ್ಕೊಂಡೋದ್ರು ನನಗೆ. ಸರಿ ಬನ್ನಿ ತಾಯಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ನೋಡೋಣ, ನಮ್ಮ ಬಸ್ ಸ್ಟಾಪ್ ಅಲ್ವಾ ಅಂತೇಳಿ ನಾನು ಹೋಗಿ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂದ್ರಲ್ಲಿ ಒಬ್ಬರು ಅಜ್ಜಿ, ಹೂವು ಮಾರುವಂಥ ಅಜ್ಜಿ ಮತ್ತು ಕಡಲೆಕಾಯಿ ಹಣ್ಣು ಮಾರುವಂಥ ಅಜ್ಜಿ, ಸೀನಿಯರ್ ಸಿಟಿಸನ್ಸು, ಮತ್ತು ಇನ್ನೊಬ್ಬರು ಆಗ್ತಾನೆ ಡೆಲಿವರಿ ಆಗಿರ್ತಕ್ಕಂಥ ಹೆಣ್ಮಗು, ಸಣ್ಣ ಮಗುನ ಇಟ್ಕೊಂಡು ಕೂತಿದ್ರು ಕೆಳಗಡೆ, ನೆಲದಲ್ಲಿ ಕೂತಿದ್ದಾರೆ, ನೆಲದ ಮೇಲೆ ಕೂತಿದ್ರು. ನಾವು ಆವಾಗ ಅದು ನೋಡಿದಾಗ ನಾವು ಎಲ್ಲಿದ್ದೀವಪ್ಪ, ಇದು 2026 ಇಲ್ಲ 96 ಅಂತ ಅನಿಸ್ತು ನನಗೆ. ಅದೇ 40 ವರ್ಷ ಹಿಂದೆ ಇದೆ ನಮ್ಮ ನಾನು ಹೇಳಿದ್ನಲ್ಲ, ಅದು 40 ವರ್ಷ ಅಲ್ಲ, ಇನ್ನು ಹಿಂದೆ ಬಿಟ್ಟರೆ ಇನ್ನೂ ಹಿಂದೆ ಹೋಗ್ತಾನೆ ಇರುತ್ತೆ ಹೊರತು ಮುಂದಕ್ಕೆ ಬರಲ್ಲ. ಕೇಳಿದಾಗ ಏನು ಈ ಥರ, ಯಾಕಂದರೆ ಸೀನಿಯರ್ಸ್ ಎಲ್ಲ ಇತ್ತು, ಮಾತಾಡ್ಬೇಕಲ್ಲ. ಕೇಳಿದಾಗ ಏನಪ್ಪ ಅವರು ಬಂದು ಪ್ರತಿಯೊಬ್ಬರು ಮಾತಾಡ್ತಾಯಿದ್ರು. ನನಗೆ ಸಂತೋಷ ಆಯಿತು, ನನಗೆ ಎದೆ ತುಂಬಿ ಸಂತೋಷ ಆಯಿತು. ಏನು ನಮ್ಮ ಸೀನಿಯರ್ಸ್ ಎಲ್ಲ ಮಾತಾಡ್ತಾರೆ, ತಾಯಂದರು, ಅಜ್ಜಿಯಂದರು, ಅಕ್ಕಂದರು, ತಮ್ಮಂದರು ಎಲ್ಲ ಬಂದು ಕೇಳಿದಾಗ, ನೋಡಪ್ಪ ಇಲ್ಲಿ ಹೆಂಗೋ ಬಂದಿದೆಯಾ, ನೀನೇನೋ ಹೇಳ್ಕೊಂಡು ಬರ್ತಾ ಇದೀಯಾ, ನಮ್ಗೆ ಕುತ್ಕೊಳಕ್ಕೆ 1-2 ಕುರ್ಚಿ ಹಾಕ್ಕೊಡಪ್ಪ ಅಂತ ಕೇಳಿದ್ರಲ್ಲಿ. ಸರಿ, ಅವರು ಕೇಳಿದ್ರಲ್ಲಿ ನೋಡಿ, ಇವಾಗ ಸಮಾಜಕ್ಕೆ ಕೇಳಿದ್ರು ಅವರು. ಹೌದೌದು, ಅವ್ರ ಪರ್ಸ್ನಲ್ 365 ಡೇಸ್ 24 ಅವರ್ಸ್ ಯಾರು ಕೂರಲ್ಲ ಅಲ್ಲಿ. ನಮ್ಮ ಬಸ್ ಸ್ಟಾಪಲ್ಲಿ ನೋಡಪ್ಪ ಸೀನಿಯರ್ ಸಿಟಿಸನ್ಸು ನಿಂತ್ಕೊಂಡಿರ್ತಾರೆ, ಕುತ್ಕೊತಾರೆ, ಬಸ್ ಬರೋದು ತಡವಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದಕ್ಕೋಸ್ಕರ ನಾನೊಂದಲ್ಲಿ ನೋಡಿದೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಬ್ರದರ್ಗೆ ಹೇಳಿದೆ, ಈ ರೀತಿ ನೋಡಪ್ಪ ಚೇರ್ಸ್ ಕೇಳ್ತಾ ಇದ್ದಾರೆ, ಈ ಕೂಡಲೇ ಅದನ್ನು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡು ಇಮಿಡಿಯೇಟಾಗಿ ಮಾಡಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಮಾಡಿಸ್ಕೊಟ್ಟೆ. ಅದಕ್ಕೆ ನಮ್ಮ ಪ್ರೀತಿಯ ಜನರೆಲ್ಲ ಒಂದು ಧನ್ಯವಾದಗಳನ್ನು ತಿಳಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಲೆ ಪ್ರತಿಕ್ರಿಯೆ ಬಂತು ಸರ್, ಬಂತು. ನಾನು ಯಾವತ್ತಿಗೂ ಅವರು ಚಿರಋಣಿಯಾಗಿರ್ತೀನಿ ಅಂತೇಳಿ ತಿಳಿಸ್ತೀನಿ. ಸರ್, ಕ್ವಾಟ್ಗುಡ್ ಅಂತ ಹಳ್ಳಿ, ಅಲ್ಲಿ ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇದ್ದೇ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ನೀವು ಅಲ್ಲಿ ನಿಮ್ಮ ಸ್ವತಃ ದುಡ್ಡಿಂದ ಅವರಿಗೆ ಟ್ಯಾಂಕರ್ನಲ್ಲಿ ನೀರು ಹೊಡಿಸ್ಕೊಟ್ರಿ. ಆ ಜನರ ಪ್ರತಿಕ್ರಿಯೆ ಹೇಗಿತ್ತು ಬ್ರದರ್? ಈಗ ಅಲ್ಲಿ ನೀರು ಉಡ್ಸ್ಕೊಡೋದಿರಲಿ, ಅಲ್ಲಿನ ಜನ 15 ದಿವಸದಿಂದ ನೀರಿಲ್ವಂತೆ. PDOಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರಲ್ಲಿ, PDO ಅವ್ರು ಕೊಟ್ಟವ್ರೆ, ಅದಕ್ಕೆ ಸಂಬಂಧಪಟ್ಟಿರೋ ಇಲಾಖೆಗೂ ಸಹ ಅಲ್ಲಿ ಕನ್ವಿನ್ಸ್ ಮಾಡಿದ್ದಾರೆ ಅವರು ಜನ. ಈಗ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿಲ್ಲ ಅಂದರೆ ಇನ್ನು ಯಾರನ್ನು ಕೇಳ್ತಾರೋ, ಅವ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪಂಚಾಯಿತಿ, ಅಲ್ಲಿರ್ತಕ್ಕಂಥ ಲೀಡರ್ಸ್ ಅವ್ರು ಇವರು ಕೇಳ್ತಾರೆ. ಕೇಳಿದಾಗ ಒಂದು ಸರಿ, ಒಂದು 10 ಸರಿ, ಇಲ್ಲ 1-2 ದಿನ, ಇಲ್ಲ 1-2 ದಿನ, ಇಲ್ಲ 3 ದಿನ, 15 ದಿನ ನೀರಿಲ್ಲ ಅಂದರೆ ಅವ್ರ ಪಾಪ ಏನು ಮಾಡ್ತಾರೆ ಹೇಳಿ, ಕುಡಿಯೋಕ್ಕೆಲ್ಲ. ಯಾಕಂದರೆ ಅಲ್ಲಿನೂ ಸ್ಟೂಡೆಂಟ್ಸ್ ಇದ್ದಾರೆ, ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಶಾಲೆಗೆ ಹೋಗೋಂಥ ಸ್ಟೂಡೆಂಟ್ಸು ಇದ್ದಾರೆ, ಮತ್ತು ಅಲ್ಲಿಂದ ಕೆಲ್ಸಕ್ಕೆ ಹೋಗೋಂಥವ್ರು ಇರ್ತಾರೆ. ಇವರೆಲ್ಲ ಮನೇಲಿ ಅಡುಗೆ ಮಾಡ್ತಾರ, ಇಲ್ಲ ನೀರಿಲ್ಲ ಅಂದರೆ ಏನು? ಯಾಕಂದರೆ ಅವರು ಸುಸ್ತಾಗಿ, ಇವಾಗ ಅವರು ಮನೆ ಯಜಮಾನರು ಸುಸ್ತಾಗಿ ಸಾಯಂಕಾಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬರ್ತಾರೆ. ಬಂದಾಗ ಅಟ್ಲೀಸ್ಟ್ 1 ಗ್ಲಾಸ್ ನೀರು ಕೊಟ್ಟಿಲ್ಲ ಅಂದರೆ ಇದು ಸಮಸ್ಯೆ ಆಗೋಂಥದ್ದು. ಕುಟುಂಬದಲ್ಲೂ ಸಹ ಅವ್ರು ನೋಡಪ್ಪ ನೀರಿಲ್ಲ ಅದಿಲ್ಲ ಅಂತ, ಯಾಕಂದರೆ ಅವರು ಟೋಟಲಿ ಮೆಂಟಲಿ ಅವರು ಮೈಂಡ್ ಅಪ್ಸೆಟ್ ಆಗುತ್ತೆ ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲೂ. ನನಗೆ ಒಂದು 3-4 ದಿನ ಆದ ನಂತರ ಒಂದು ಕರೆ ಬರುತ್ತೆ, ಈ ರೀತಿ ಸಮಸ್ಯೆ ಇದೆ, ಪಾಪ ಜನ ನೀರು ಕೇಳ್ತಾ ಇದ್ದಾರೆ ಅಂದಾಗ, ಈ ಕೂಡಲೇ ನೋಡಪ್ಪ ಎಷ್ಟೇ ಇದಿರಲಿ, ದೂರ ಇರಲಿ, ನೀರು ಹತ್ತಿರದಲ್ಲಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಎಷ್ಟೇ ದೂರ ಆದ್ರೂ ನೀರು ದಯವಿಟ್ಟು ನೀರು ತಲುಪಿಸಿ ಅಂತ ಹೇಳ್ಬಿಟ್ಟು ನಾನೊಂದು ಕರೆಯನ್ನು ಕೊಟ್ಟೆ ನಮ್ಮ ನಾಯಕರಿಗೆ, ನಮ್ಮ ಅಭಿಮಾನಿಗಳಿಗೆ. ಈ ಕೂಡಲೇ ಅವರು ಇದು ಮಾಡಿದ್ರು. ಅದಾದ ನಂತರ ನಾನಲ್ಲಿ ಗ್ರಾಮಕ್ಕೆ ಹೋಗಿಲ್ಲ. ನಾನು ಹೋದರೆ ಅದನ್ನು ರಾಜಕೀಯ ಅಂದ್ಬಿಡ್ತಾರೆ ಅಂತೇಳಿ ನಾನು ಹೋಗಿಲ್ಲ, ನಾನಲ್ಲಿ ಇದುವರೆಗೂ ಹೋಗಿಲ್ಲ. ಅಲ್ಲಿನವ್ರು ಏನೋ ನಮ್ಮವರೇ ಹೋಗಿ ಅಲ್ಲಿ ಕೇಳಿದ್ದಾರೆ, ಈ ಥರ ನೀರು ಕೊಟ್ಟಿದ್ದಾರೆ, ಧನ್ಯವಾದಗಳು ತಿಳಿಸಿದ್ರಂತೆ. ಒಬ್ಬರು ಅಜ್ಜಿ ಮಾತಾಡಿದ್ದಾರೆ, ಅವರು ಮಾತಾಡಿದ್ದು ನಮ್ಮ ಸ್ವಂತ ನಮ್ಮ ಅಜ್ಜಿ ಮಾತಾಡಿರೋ ರೀತಿಯೇ ಮಾತಾಡಿದ್ರು ಅವರು. ಅವರಿಗೆ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅವ್ರೇನು ನನ್ನ ಮನೆ ಆಸ್ತಿ ಕೇಳಿಲ್ಲ, ಒಂದು ಬಿಂದಿಗೆ ನೀರು ಕೊಡ್ಸಪ್ಪ ಅಂತ ಕೇಳಿದ್ರು, ಸಾಕು. ಜನ ಬಯಸಿದ್ರೆ, ಜನ ನನಗಿಂಥ ಸೇವೆ ಬೇಕಪ್ಪ, ನೋಡಪ್ಪ ಇಂಥ ಕೆಲಸ ಮಾಡಿಕೊಡಪ್ಪ ಅಂತಂದರೆ ನಾನು
ಇವತ್ತಿಗೂ ನಾನು ಸಿದ್ಧವಾಗಿದ್ದೀನಿ. ನಮ್ಮ ಜನರ ಋಣ ತೀರಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಏನು ನಮ್ಮ ಪಾವಗಡ ತಾಲೂಕಿಗೆ 2018-19ರಲ್ಲಿ ಸೋಲಾರ್ ಪಾರ್ಕಿಂಗ್ ಏನು ಬಂತು, ಅದಾದ ಮೇಲೆ ಮತ್ತಾವುದು ಹೇಳ್ಕೊಳ್ಳೋ ಅಂಥ ಒಂದು ಕೈಗಾರಿಕೆಯಲ್ಲಾಗಲಿ, ಶಿಕ್ಷಣ ಆಗಲಿ, ಅಥವಾ ಬೇರೆ ಯಾವುದರಲ್ಲೂ ಕೂಡ ಗುರುತಿಸ್ಕೊಳ್ಳೋದಂಥದ್ದು ಯಾವುದೂ ಕೂಡ ನಮ್ಮ ಪಾವಗಡ ತಾಲೂಕಿಗೆ ಬಂದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಸೌತ್ ಇಂಡಿಯಾದಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಾಗಿರ್ತಕ್ಕಂಥ ಸೋಲಾರ್ ಯೂನಿಟ್ ಅಲ್ಲಿ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಒಂದು ಬಸ್ ಸ್ಟಾಪ್ ಆದರೆ ಅಲ್ಲೊಂದು 4-5 ಅಂಗಡಿಗಳು ಬರ್ತವೆ. ಅಂಗಡಿಗಳು ಬಂದಾಗ ಒಂದು ಟೀ ಅಂಗಡಿ ಬರುತ್ತೆ. ಟೀ ಅಂಗಡಿ ಆದ ನಂತರ ಒಂದು ಸಣ್ಣ ಹೋಟ್ಲ್ ಬರುತ್ತೆ. ಒಂದು ಸಣ್ಣ ಹೋಟ್ಲ್ ಆದ ನಂತರ ಇನ್ನೇನಾದರೂ ಫ್ಲವರ್ ಶಾಪ್ ಇರ್ಬೋದು, ಇನ್ನೊಂದು ಅಂಗಡಿ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ಈ ಥರ ಬರೋವಂಥದ್ದು ಇರುತ್ತೆ. ನಮ್ಮ ಸೌತ್ ಇಂಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸೋಲಾರ್ ಯೂನಿಟು ಇವತ್ತಿಗೂ ಹೇಳ್ತೀನಿ, ನಮ್ಮ ಪಾವಗಡ ಕಾನ್ಸ್ಟಿಟ್ಯುನ್ಸಿಗಾಗಿರ್ಬೋದು, ನಮ್ಮ ಜನಕ್ಕಾಗಿರ್ಬೋದು, ಎಲ್ರಿಗೂ ಝೀರೋ, ಏನು ಫೆಸಿಲಿಟೀಸ್ ಇಲ್ಲ. ಇವತ್ತಿಗೆ ಫಾರ್ ಎಕ್ಸಾಂಪಲ್ 10,000 ಜನ ಆದರೂ ಅದರಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರಾದರೂ ಒಂದು 10 ಜನ ಇರ್ಬೋದೇನೋ ಇದ್ದರೆ, ಅದು ನಾನು ನೋಡಿ, ಅದೂ ಸೆಕ್ಯೂರಿಟಿ ಕೆಲಸ ಮಾಡ್ಬೋದು, ಹೌದು, ಕ್ಲೀನಿಂಗ್ ಇರ್ಬೋದು, ಇಂಥದ್ರಲ್ಲಿ ಇರ್ತಕ್ಕಂಥದ್ದು. ಯಾಕೆ ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಜುಕೇಟೆಡ್ಸ್ ಇಲ್ವಾ? ಯಾವುದೇ ಟೆಕ್ನಿಷಿಯನ್ಸ್ ಇಲ್ಲ ಒಳಗಡೆ. ಟೆಕ್ನಿಷಿಯನ್ಸು ಇವತ್ತು ಪಾವಗಡದಿಂದ ಬೆಂಗಳೂರಿಗೆ ಬರ್ಬೇಕಾ? ನಮ್ಮ ಸೋಲಾರ್ ಪಾರ್ಕಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋಂಥದ್ದು ಅವ್ರಿಗೆ ಒಂದು ಇದಿಲ್ವಾ, ಅದೃಷ್ಟ ಇಲ್ವಾ? ಎಲ್ಲಿ ಬೇರೆ ಕಡೆ ಇದೆಯಾ? ತಮಿಳ್ನಾಡಲ್ಲಿದೆಯಾ, ಇನ್ನೆಲ್ಲೋ ಆಂಧ್ರದಲ್ಲಿದೆಯಾ? ಕರ್ನಾಟಕದಲ್ಲಿ ತಾನೇ ಇರೋದದು. ಮಾಡ್ಬೋದಲ್ಲ ಇದೆಲ್ಲ. ನೋಡಿ, ಇದೆಲ್ಲ ಏನಾಗುತ್ತಂದರೆ ಕ್ವಶನ್ಸ್ ಮಾಡಿದಷ್ಟು ಅದನ್ನು ಥಿಂಕ್ ಮಾಡೋ ಅಂಥವರು ಡಿಫ್ರೆಂಟಾಗಿ ಥಿಂಕ್ ಮಾಡ್ಬೋದೇನೋ. ಆದರೆ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಟೆಕ್ ಪಾರ್ಕ್ ಲೆಕ್ಕಕ್ಕಿದೆ ಅಷ್ಟೇ, ನಮಗೆ ನಮ್ಮ ಜನಕ್ಕೆ ಯಾರಿಗೂ ಅನುಕೂಲವಾಗಿಲ್ಲ ಅಲ್ಲಿ. ಸರ್, ಕಳೆದ MP ಎಲೆಕ್ಷನ್ನಲ್ಲಿ ಚಿತ್ರದುರ್ಗ ನಾವೇನು ಪಾವಗಡ ಜನರು MP ವೋಟ್ ಅಲ್ಲಿಗೆ ಹಾಕ್ತೀವಲ್ಲ ದುರ್ಗಕ್ಕೆ, ಅಲ್ಲಿದ್ದು ಒಬ್ಬ ಕ್ಯಾಂಡಿಡೇಟು ಒಂದು ಪೆಮ್ನಳ್ಳಿ ಅಂತ ಬರ್ತದೆ ನಮ್ಮೂರ ಕಡೆ, ಗೊಲ್ರಟ್ಟಿ ಪೆಮ್ನಳ್ಳಿ, ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಆ ಊರಿನ ಒಳಕ್ಕೆ ಬಿಟ್ಕೊಡಲ್ಲ ಜನರು. ಅಲ್ಲಿ ಅಸ್ಪೃಶ್ಯತೆ ಎದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಜಾತಿ ಧರ್ಮ ಅನ್ನೋದು ಇನ್ನು ನಮ್ಮ ಭಾರತ ದೇಶದಲ್ಲಿ ಇನ್ನು ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು. ಬ್ರದರ್, ನಾವೆಲ್ಲ ಒಂದೇ ಜಾತಿ, ಒಂದೇ ಧರ್ಮದವರು, ನಾವೆಲ್ಲ ಮನುಷ್ಯನ ಜಾತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಇರ್ತಕ್ಕಂಥ MLA ವೆಂಕಟೇಶ್ ಅವರು 3 ವರ್ಷ ಆದಮೇಲೆ ಪಾವಗಡದ ಕಡೆ ಮುಖ ಮಾಡಿ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಇವರ ತಂದೆ ಕೂಡ 2 ಬಾರಿ ಮಿನಿಸ್ಟರ್ ಆಗಿದ್ರು. ಇವರ ಕೊಡುಗೆ ಕೂಡ ಏನೂ ಇಲ್ಲ ಅಲ್ಲಿ, ನಮಗೆ ಗೊತ್ತಿದ್ದಂಗೆ ಏನೂ ಇಲ್ಲ. ನಾವು ಪತ್ರಕರ್ತರಾಗಿ 15 ವರ್ಷ ಮೀಡಿಯಾದಲ್ಲೇ ಇದ್ದೀವಿ, ನಾವು ಎಲ್ಲ ಮೀಡಿಯಾದಲ್ಲೂ ಕೆಲಸ ಮಾಡಿದ್ದೀನಿ. ವಿಧಾನಸೌಧದಲ್ಲಿ ಒಂದು ಕುಂತು ನಮ್ಮ ಪಾವಗಡದ ಜನರಿಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಹಂಗೆ ಕೂಡ ಒಂದು ಕೂಡ ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ ಇದುವರೆಗೂ. ಬ್ರದರ್ ನೋಡಿ, ಈಗ ತಮಗೂ ಗೊತ್ತಿರ್ತಕ್ಕಂಥದ್ದೇ ಅಲ್ಲಿ. ಈಗ ನಮಗೆ ಯಾರು ಜನಪ್ರತಿನಿಧಿ ಇದ್ದಾರೆ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನನಗೆ ಬೇಕಾಗಿಲ್ಲ. ಈ ಹಿಂದೆ ಒಂದು 30 ಇಯರ್ಸಾ 25-30 ಇಯರ್ಸಿಂದನಾ ಇದ್ದಿದ್ದು. ಹೌದು, ಅವರು ಸೀನಿಯರ್ಸು ಇದ್ದರು. ಸೀನಿಯರ್ಸ್ ಬಗ್ಗೆ ನಾವು ಮಾತಾಡೋವಂಥದ್ದು ನೆಸಿಟಿ ಇಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿರೋದು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡಿದ್ದಾರೆ. ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇನ್ನೂ ಅವ್ರದ್ದು ಇನ್ನೂ ಅವಧಿ ಇದೆಯಲ್ಲ, ಮಾಡಲಿ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡಲಿ ಬ್ರದರ್. ಸರ್, ನಮ್ಮ ತಾಲೂಕಲ್ಲಿ ಕಳೆದ 75 ವರ್ಷದಿಂದ 2 ಸರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಕೆಲಸ ಕೂಡ ಮಾಡಿದ್ದಾರೆ. ಅವರು ಒಂದು ಲೆಕ್ಕದಲ್ಲಿ ಕೆಲಸ ಮಾಡಿದ್ದಾರೆ. ನಿಮ್ಮ ವಿಷನ್ ಏನಿದೆ ಸರ್ ಪಾವಗಡಕ್ಕೆ? ಬ್ರದರ್, ನನ್ನ ವಿಷನ್ನೇ ಡೆವಲಪ್ಮೆಂಟು. ಇಂಡಿಪೆಂಡೆಂಟಾಗಿ ಏನಕ್ಕೆ ಗೆದ್ದರು ಅನ್ನೋದಕ್ಕೆ ಪ್ರಶ್ನೆ ಈಗ ಬೇಡ. ಫ್ಯೂಚರ್ ಡೇಸಲ್ಲಿ ಅದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಆದರೆ ಇಂಡಿಪೆಂಡೆಂಟಾಗಿ ಬಯಸಿರ್ತಕ್ಕಂಥ ನಮ್ಮ ಜನ, ಅವರು ವಿಷನ್ ಇತ್ತು, ಜನಕ್ಕಿತ್ತು, ನಮ್ಮದು ಚೇಂಜಸ್ ಆಗುತ್ತೆ ಅಂತ. ಅವರೊಂದು ಸಂಕಲ್ಪ ತೊಟ್ಟು ಒಂದು ಅವಕಾಶಗಳು ಕೊಟ್ಟಿದ್ದರು. ಅವರು ನಿರಾಶೆ ಆಗಿದೆ ಅವರಿಗೆ, ಜನಕ್ಕೆ. ಮುಂದಿನ ದಿನಗಳಲ್ಲಿ ಆಗ್ಬೋದು, ಆಗುತ್ತೆ, ಮಾಡ್ತೀವಿ, ಮಾಡಿಕೊಂಡೇ ಹೋಗ್ತೀವಿ ಅನ್ನೋ ಮಾಹಿತಿ ನಾನು ಈ ನಿಮ್ಮ ಮುಖಾಂತರ ನಾನು ತಿಳಿಸ್ತೀನಿ ಬ್ರದರ್. JDS ಕೂಡ 20 ವರ್ಷ ಆಡಳಿತ ಮಾಡಿದೆ, ನಂತರ 50 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ. ಇವರ ಕೊಡುಗೆಗಳಂತ ನೋಡೋದಾದರೆ ಶೂನ್ಯವಾಗಿದೆ. ಪಾವಗಡದ ಡೆವಲಪ್ಮೆಂಟ್ ಶೂನ್ಯ ಆಗಿದೆ. ಇದ್ರ ಬಗ್ಗೆ ಏನು ಸರ್ ಪ್ರತಿಕ್ರಿಯೆ? ಬ್ರದರ್, ಇವಾಗ ಅವರು ಕೊಡುಗೆ ನಾನೇನು ಹೇಳಕ್ಕೆ ಬರಲ್ಲ. ಇವಾಗ ಅವ್ರ ಕೊಡುಗೆ ನಮ್ಮ ಜನತೆ ಹೇಳ್ತಾರೆ ಬಿಡಿ. ನಮ್ಮ ಪಾವಗಡದ ಮಹಾ ಜನತೆ ಇದ್ದಾರಲ್ಲ,
ಅವ್ರು ತಿಳಿಸ್ತಾರೆ ಬಿಡಿ ಏನೇನು ಕೊಡುಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆಯಲ್ಲ. ಈ ರೀಸೆಂಟಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಕೊಡುಗೆಗಳೆಲ್ಲ. ಆಯಿತು, ಮುಂದಿನ ದಿನಗಳಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ ಬಿಡಿ, ಯಾರ ಕೊಡುಗೆ ಏನು, ಬಂದಿರತಕ್ಕಂಥವ್ರದ್ದು ಕೊಡುಗೆ ಏನು, ಇರ್ತಕ್ಕಂಥವ್ರದ್ದು ಕೊಡುಗೆ ಏನು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಈಗಿನ ಯುವ ಜನತೆಗೆ, ಪಾವಗಡದ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಹೇಳ್ತೀರಾ? ಬ್ರದರ್, ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ನಾಯಕರು, ಯೂತ್ಸ್ಗೆ ಏನು ಹೇಳ್ತೀನಿ ಅಂದರೆ, ಈಗಾಗಲೇ ನಾನು ಆಲ್ರೆಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೀನಿ. ಮತ್ತು ಯುವ ಜನತೆ ಜೊತೆ ನಾನು ಸದಾಕಾಲ ಅವ್ರ ಜೊತೆ ಇರ್ತೀನಿ. ತಮ್ಮ ಸಹಕಾರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸದಾಕಾಲ ನಾನು ನಿಮ್ಮೊಟ್ಟಿಗೆ ನಿಲ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ತಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ, ಮತ್ತು ನಮ್ಮ ಕಲ್ಚರ್ಗೆ ಬೆಲೆ ಕೊಡಿ. ಹಾಗೆ ನಮ್ಮ ಪಾವಗಡ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಿ, ನಿಮ್ಮೊಟ್ಟಿಗೆ ನಾನು ಸಹ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಸರ್, ಪಾವಗಡದ ಮಹಿಳೆಯರ ಬಗ್ಗೆ ಏನಾದರೂ? ನಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತಾಡೋವಂಥದ್ದು ಸುಮಾರು ದಿವಸದಿಂದ ನಾನು ಮಾತಾಡೋಣ ಅಂತಿದ್ದೆ, ಮಾತಾಡೋಕ್ಕಾಗಿಲ್ಲ. ಆದರೆ ಅವರ ಮನೆ ಮಗನಾಗಿ ನಾನು, ಮತ್ತು ಅವರ ತಮ್ಮನಾಗಿ, ಅವರ ಅಣ್ಣನಾಗಿ ನಾನು ಅವರೊಟ್ಟಿಗೆ ಇದ್ದು ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕ ತಂಗಿಯರಿಗೇನು ಸಮಸ್ಯೆ ಇದ್ರೂ ಅಲ್ಲಿ ಬಗೆಹರಿಸೋವಂಥ ಕೆಲಸಗಳು ಮಾಡ್ಕೊಂಡು ಅವರೊಟ್ಟಿಗೆ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಸರ್, ಇನ್ನೊಂದು ಏನಂತಂದರೆ, ನಮ್ಮ ಪಾವಗಡದ ಜನತೆಗೆ, ಯುವಕರಿಗೆ ಓದ್ತಕ್ಕಂಥದ್ರಲ್ಲಿ ಶಿಕ್ಷಣದ ಕೊರತೆ ಇದೆ. ಒಳ್ಳೆ ಕಾಲೇಜುಗಳಿಲ್ಲ. ಎಲ್ಲ ಬೆಂಗಳೂರಿಗೆ ಬರಬೇಕು, ಇಲ್ಲಾಂದರೆ ತುಮಕೂರು ಲೆವೆಲಿಗೆ ಬರಬೇಕು. ತುಮಕೂರೇ ನಮಗೆ 100 ಕಿಲೋಮೀಟ್ರ್ ದೂರದಲ್ಲಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಒಳ್ಳೆ ಕಾಲೇಜುಗಳು ತರಬೇಕು ಅಂತ ಕೂಗು ಕೇಳಿಸ್ತಾ ಇದೆ. ಬ್ರದರ್, ಇವಾಗ ಅದರ ಮಾಹಿತಿನೂ ನಾನು ಲಾಸ್ಟ್ ಟೈಮ್ ತಗೊಂಡಾಗ ಏನಾಗಿದೆ ಅಂದರೆ, ಇವಾಗ ನಾವು ಅಪ್ರೋಚ್ ಮಾಡೋವಂಥದ್ದು ನಾನು ಈ ಕೂಡಲೇ ನಾನು ಸುಮಾರು ಸಂಸ್ಥೆಗಳಿಗೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ನೋಡಿ, ಯಾವ್ದಾದ್ರು ನಮ್ಮ ಪಾವಗಡದಲ್ಲಿ ನಮ್ಮ ರೈತರ ಜಾಗ ಕೊಡಿಸ್ತೀನಿ, ಒಂದು ಸಂಸ್ಥೆ ಮಾಡಿ, ಕಾಲೇಜ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸ್ಕೂಲಿನ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇದೆಲ್ಲ ಮಾಡಬೇಕಂತೇಳಿ ನಾವು ಆಲ್ರೆಡಿ ಅದನ್ನೊಂದು ವಿಷನ್ ಇಟ್ಕೊಂಡು ಬಂದಿರತಕ್ಕಂಥವ್ರು. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ನಮ್ಮ ಯುವಕರು, ನಮ್ಮ ಎಜುಕೇಟರ್ಸ್ ಜೊತೆ ನಾವು ಕೈ ಜೋಡಿಸಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ನಾನು ಕಾರ್ಯಕ್ರಮದ ಕೊನೆಘಟ್ಟದಲ್ಲಿದ್ದೀವಿ. ಒಟ್ಟಿನಲ್ಲಿ ಟೋಟಲ್ಲಾಗಿ ನಮ್ಮ ಪಾವಗಡದ ಜನತೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಬ್ರದರ್, ನಾನು ತನು ಮನ ಧನ ಬಿಟ್ಟು ನನ್ನ ಕಾನ್ಸ್ಟಿಟ್ಯುನ್ಸಿ, ನನ್ನ ಗುರಿಯೇ ನನ್ನ ಅಭಿವೃದ್ಧಿ. ನಮ್ಮ ಕಾನ್ಸ್ಟಿಟ್ಯುನ್ಸಿ ನೋಡಿ, ಕಂಪ್ಯಾರಿಸನ್ ಬೇಡ. ನೆಕ್ಸ್ಟು ನಮ್ಮ ಪಾವಗಡನ ಕಂಪೇರ್ ಮಾಡೋವಂಥ ಟೈಮು ಈಗ ಬಂದಿದೆ. ಎಲ್ರಿಗೂ ಅವಕಾಶಗಳು ಕೊಟ್ಟಿದ್ದೀರಾ, ಎಲ್ಲ ಪಕ್ಷದವ್ರಿಗೂ ಕೊಟ್ಟಿದ್ದೀರಾ. ನಾನೊಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ, ನನಗೂ ಒಮ್ಮೆ ಒಂದು ಅವಕಾಶ ಕೊಡಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂದರೆ ನಮ್ಮ ಪಾವಗಡ ನಮಗೆ ನಮ್ಮ ವಿಷನ್ನೇ ಪಾವಗಡ. ಹಾಗಾಗಿ ತಾವೆಲ್ಲ ನನ್ನೊಟ್ಟಿಗೆ ಇರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.